ಶ್ರೀ ಶುಕ್ರಗೌರಿ ಕಥಾರಂಭ ಶ್ರೀ ಮಹಾಲಕ್ಷ್ಮಿ ವ್ರತದ ಮಹಿಮೆಯ ಕತೆ. ಹಿಂದಕ್ಕೆ ಶ್ವೇತನಗರವೆಂಬ ಪಟ್ಟಣವಿತ್ತು. ಅಲ್ಲಿ ಒಬ್ಬ ಧರ್ಮಿಷ್ಠನಾದ ಹಾಗೂ ಒಳ್ಳೆ ಆಚರಣೆಯುಳ್ಳ ಒಬ್ಬ ರಾಜನಿದ್ದನು. ಅವನಿಗೆ ಒಬ್ಬಳೇ ರಾಣಿ ಇದ್ದಳು. ಮದುವೆಯಾಗಿ ಅನೇಕ ವರ್ಷಗಳಾದರೂ ಮಕ್ಕಳೇ ಆಗಿರಲಿಲ್ಲ. ಇವರಿಬ್ಬರಿಗೂ ಬಹಳ ಚಿಂತೆಯಾಯಿತು. ಕೊನೆಗೆ ರಾಜನು ಸಂತತಿಗಾಗಿ ಇನ್ನೊಬ್ಬಳನ್ನು ಮದುವೆಯಾಗಬೇಕೆಂದು ಬಯಸಿದನು. ಆದರೆ ಅದು ರಾಣಿಯ ಮನಸ್ಸಿಗೆ ವ್ಯಥೆಯನ್ನುಂಟು ಮಾಡಿತು. ಹೇಗಾದರೂ ಮಾಡಿ ಎರಡನೇ ಮದುವೆಯನ್ನು ತಡೆಯಲು ಪ್ರಯತ್ನಿಸಿದಳು. ಆದರೆ ಅದು ಸಾಧ್ಯವಾಗಲಿಲ್ಲ. ರಾಜನು ನೆರೆಯ ರಾಜ್ಯದ ರಾಜಕುಮಾರಿಯನ್ನು ಮದುವೆಯಾಗಬೇಕೆಂದು ನಿರ್ಧರಿಸಿ ವೈಭವದಿಂದ ಹೊರಟನು. ಆದರೆ ರಾಣಿಯು ಮಾತ್ರ ಅಂತಃಪುರದಲ್ಲಿಯೇ ಉಳಿದಳು. ರಾಜನು ಅವಸರದಲ್ಲಿ ತನ್ನ ಖಡ್ಗವನ್ನು ಮರೆತು ಹೋಗಿದ್ದನು. ಅರ್ಧ ದಾರಿ ನಡೆದ ನಂತರ ಖಡ್ಗದ ನೆನಪಾಯಿತು. ಕೂಡಲೇ ತನ್ನ ದೂತನೊಬ್ಬನನ್ನು ಕಳಿಸಿದನು. ಅಷ್ಟರಲ್ಲಿ ರಾಣಿಗೆ ಒಂದು ವಿಚಾರ ಹೊಳೆದಿತು. ಅವಳು ಹೊಚ್ಚಿಲ ಬಳಿ ಕಾಲು ಚಾಚಿ ಕುಳಿತಿದ್ದಳು. ಅವಸರದಲ್ಲಿ ದೂತನು ಅವಳ ಕಾಲನ್ನು ದಾಟಿ ಹೋದನು. 3 ತಿಂಗಳ ಗರ್ಭಿಣಿಯಾದ ನನ್ನ ಕಾಲನ್ನು ದಾಟಿದೆಯಲ್ಲೋ ಮೂರ್ಖ ಎಂದು ಅಂದಳು. ಇದನ್ನು ಕೇಳಿ ದೂತನು ತಾನು ಹಾಗೆ ಮಾಡಿದ್ದಕ್ಕೆ ತಪ್ಪಾಯಿತೆಂದು ಕ್ಷಮೆ ಬೇಡಿ ಸಂತೋಷಭರಿತನಾಗಿ ಅರಸನ ಬಳಿಗೆ ಓಡಿದನು. ಈ ಸಂತಸದ ಸಂಗತಿಯನ್ನು ಕೇಳಿ ಅರಸನು ಹಿಂದಿರುಗಿದನು. ಮದುವೆಯ ವಿಚಾರವನ್ನು ತೆಗೆದುಹಾಕಿ ರಾಣಿಯನ್ನು ಕಂಡು ಅವಳನ್ನು ಸಂತೈಸಿ ಅವಳ ಬಯಕೆಗಳನ್ನೆಲ್ಲ ಪೂರ್ಣ ಮಾಡತೊಡಗಿದನು. ಆದರೆ ಆ ಸುಳ್ಳು ಬಸಿರನ್ನು ಫಲದಾಯಕ ಮಾಡುವುದು ಹೇಗೆ ಎಂದು ರಾಣಿಗೆ ದಿಗಿಲು ಬಿತ್ತು. ಆದರೂ ಧೈರ್ಯಗೆಡದೆ ಒಬ್ಬ ದಾಸಿಯ ಕಡೆಯಿಂದ ಸೂಲಗುತ್ತಿಯೊಬ್ಬಳನ್ನು ಕರೆಸಿದಳು. ಅವಳನ್ನು ಒಂದು ಕೋಣೆಯಲ್ಲಿ ಕರೆದುಕೊಂಡು ಹೋಗಿ ಬಂಗಾರದ ನಾಣ್ಯಗಳಿಂದ ತುಂಬಿದ ಒಂದು ಡಬ್ಬಿಯನ್ನು ಕೊಟ್ಟು ತನ್ನ ಬಸಿರಿನ ಸುದ್ದಿಯನ್ನು ತಿಳಿಸಿ ಉಪಾಯ ಹೇಳೆಂದು ಅಂದಳು. ಅದಕ್ಕೆ ಸೂಲಗಿತ್ತಿಯು ಬಂಗಾರಕ್ಕೆ ಮನಸೋತು ಉಪಾಯ ಮಾಡುವೆನೆಂದು ಹೇಳಿದಳು. ಸೂಲಗಿತ್ತಿಯು ಊರನ್ನೆಲ್ಲ ಸುತ್ತಿ ಕೊನೆಗೆ ಒಬ್ಬ ಬ್ರಾಹ್ಮಣನ ಮನೆಗೆ ಬಂದಳು. ಆ ಮನೆಯಲ್ಲಿ ಬ್ರಾಹ್ಮಣ ಹೆಂಡತಿ ಇದ್ದಳು. ಗಂಡನು ಎಲ್ಲಿಯೋ ಹೋಗಿದ್ದನು. ಈ ಸದಾವಕಾಶವನ್ನು ಪಡೆದು ಮನೆಯೊಳಗೆ ಹೋದಳು. ಹೊರಗೆ ಆ ಮಾತು ಈ ಮಾತು ಆಡಿ ಕ್ಷೇಮ ಸಮಾಚಾರವನ್ನು ಕೇಳಿದಳು. ಪಾಪ ಬಡ ಬ್ರಾಹ್ಮಣ ಸ್ತ್ರೀಯು ತನ್ನ ಬಡತನದ ಬವಣೆಯನ್ನು ಹೇಳಿಕೊಂಡಳು ಮತ್ತು ತಾನು 3 ತಿಂಗಳ ಗರ್ಭಿಣಿ, ಮಾಡುವವರು ಯಾರೂ ಇಲ್ಲ ಎಂಬ ಸಂಗತಿಯನ್ನು ಹೇಳಿಕೊಂಡಳು. ಇದನ್ನು ಕೇಳಿ ಆ ಸೂಲಗಿತ್ತಿಗೆ ಮಹಾನಂದವಾಯಿತು. ಆ ದೇವರು ಒಳ್ಳೆ ಪ್ರಸಂಗವನ್ನು ತಂದುಕೊಟ್ಟಿದ್ದನೆಂದು ಭಾವಿಸಿದಳು. ಅಮ್ಮ, ನೀನು ಏನೂ ಚಿಂತಿಸಬೇಡ. ಕಾರ್ಯವನ್ನು ನಾನೇ ಸ್ವತಃ ಬಂದು ಮಾಡಿಕೊಟ್ಟು ಹೋಗುವೆನು ಎಂದು ಅವಳನ್ನು ಸಂತೈಸಿದಳು. ಆ ಸೂಲಗಿತ್ತಿಯ ಮಾತುಗಳನ್ನು ಕೇಳಿ ಆ ಬಡ ಬ್ರಾಹ್ಮಣ ಸ್ತ್ರೀಗೆ ಬಹಳ ಆನಂದವಾಯಿತು. ದಿಕ್ಕಿ ಇಲ್ಲದವರಿಗೆ ದೇವರೇ ಗತಿ ಎಂಬುವುದು ಸುಳ್ಳಲ್ಲ ಮತ್ತು ದೇವಿ ಮಹಾಲಕ್ಷ್ಮಿಯ ಅನುಗ್ರಹವಾಯಿತೆಂದರೆ ಭಿಕ್ಷುಕನು ಕೂಡ ಚಾಮರಗಳನ್ನು ಹಿಡಿದುಕೊಂಡು ರಾಜನಾಗುವನು ಎಂದು ಹೇಳುತ್ತಾರೆ. ಅಂದ ಮೇಲೆ ನನ್ನ ಮಗನು ಕೂಡ ರಾಜಪುತ್ರನೇಕೆ ಆಗಬಾರದು ಎಂಬ ಒಂದು ಭಾವನೆ ಅವಳ ಮನಸ್ಸಿನಲ್ಲಿ ಸುಳಿದು ಹೋಯಿತು. ಸೂಲಗಿತ್ತಿಯು ಒಳ್ಳೆಯದು, ಬರುತ್ತೇನೆ ತಾಯಿ, ಮತ್ತೆ ನಿನಗೆ ಭೇಟಿಯಾಗುವೆನು ಎಂದು ಹೇಳಿ ಮನದಲ್ಲಿ ತನ್ನ ಕಾರ್ಯ ಸಾಧನೆಗೆ ಒಳ್ಳೆ ಅವಕಾಶ ಒದಗಿತೆಂದು ಸಂತೋಷಪಡುತ್ತಾ ರಾಣಿ ವಾಸಕ್ಕೆ ಹೋದಳು. ಅಲ್ಲಿ ರಾಣಿಯನ್ನು ಗೌಪ್ಯವಾಗಿ ಭೇಟಿಯಾಗಿ, ದೇವಿ, ಇನ್ನು ಮೇಲೆ ಗರ್ಭಿಣಿಗೆ ತಕ್ಕಂತೆ ವೇಷಭೂಷಗಳನ್ನು, ಆಹಾರ ವಿಚಾರಗಳನ್ನು
ಮಂಗಳ ಕಾರ್ಯಗಳನ್ನು ನೆರವೇರಿಸುತ್ತಾ ಹೋಗು. ಗರ್ಭಿಣಿಯರ ಆಚಾರ ವಿಚಾರಗಳಲ್ಲಿ ಏನೂ ವ್ಯತ್ಯಾಸ ಬಾರದಂತೆ ನಟಿಸು. ನಾನು ಮುಂದಿನ ಕಾರ್ಯವನ್ನು ಸಲೀಸಾಗಿ ನೆರವೇರಿಸುವೆನು ಎಂದು ಹೇಳಿ ತನ್ನ ಮನೆಗೆ ಹೊರಟು ಹೋದಳು. ರಾಣಿಯು ಗರ್ಭಿಣಿಯಾದ ಸಂಗತಿಯನ್ನು ಕೇಳಿ ರಾಜನು ಬಂಧು ಬಳಗದವರಿಗೆಲ್ಲ ಅತ್ಯಾನಂದವಾಯಿತು. 3ನೇ ತಿಂಗಳಲ್ಲಿ ಮಗು ಮೂಡಿಸುವ ಕಾರ್ಯವನ್ನು ನೆರವೇರಿಸಿದರು. 5ನೇ ತಿಂಗಳಿಗೆ ಹೂ ಮೂಡಿಸುವುದು, 8ನೇ ತಿಂಗಳಲ್ಲಿ ಶ್ರೀಮಂತ ಸಂಸ್ಕಾರ ಜರುಗಿತು. ಹೀಗೆ ಬರುತ್ತಾ 9 ತಿಂಗಳು ಬಂದಿತು. ಸೂಲಗಿತ್ತಿಯು ಮೇಲಿಂದ ಮೇಲೆ ಆ ಬ್ರಾಹ್ಮಣನ ಸ್ತ್ರೀಯನ್ನು ಇತ್ತ ರಾಣಿಯನ್ನು ಭೇಟಿಯಾಗಹತ್ತಿದಳು ಮತ್ತು ತನ್ನ ಸಲಹೆ ಸೂಚನೆಗಳನ್ನು ಕೊಡಹತ್ತಿದಳು. ರಾಣಿಗೇನು ಕೊರತೆ? ರಾಜನು ಅವಳ ಬಯಸಿದ್ದನ್ನೆಲ್ಲ ಆಗಿಂದಾಗಲೇ ಪೂರೈಸುತ್ತಿದ್ದನು. ಆ ಬಡ ಬ್ರಾಹ್ಮಣನು ತನ್ನ ಹೆಂಡತಿಯ ಬಯಕೆಗಳನ್ನು ಬಹಳ ಕಷ್ಟದಿಂದ ಪೂರೈಸುತ್ತಿದ್ದನು. ಹೀಗಿರುವಾಗ ಬ್ರಾಹ್ಮಣ ಸ್ತ್ರೀಯ ಪ್ರಸವ ಕಾಲವು ಪ್ರಾಪ್ತವಾಯಿತು. ಕೂಡಲೇ ಇತ್ತ ರಾಣಿಗೆ ತನ್ನ ಬಾಣಂತಿಯ ಕೋಣೆಯಲ್ಲಿರಲು ಗೌಪ್ಯವಾಗಿ ತಿಳಿಸಿ ಸೂಲಗಿತ್ತಿ ಬ್ರಾಹ್ಮಣನ ಮನೆಗೆ ನಡೆದಳು. ಹೋಗುವಾಗ ತನ್ನ ಜೊತೆಯಲ್ಲಿ ತನ್ನ ಮಗಳನ್ನು ಕರೆದುಕೊಂಡು ಹೋದಳು. ವಿಪ್ರನ ಮಡದಿಗೆ ಪ್ರಸವ ವೇದನೆ ಪ್ರಾರಂಭವಾಯಿತು. ಕತ್ತಲ ಕೋಣೆಯಲ್ಲಿ ಅವಳನ್ನು ಕಣ್ಣು ಕಟ್ಟಿ ಮಲಗಿಸಿದಳು. ಮುಂದೆ ಸ್ವಲ್ಪ ಹೊತ್ತಿನಲ್ಲಿ ಗಂಡು ಕೂಸನ್ನು ಹೆತ್ತಳು. ಆ ಕೂಸನ್ನು ಒಂದು ಮೊರದಲ್ಲಿ ಮಲಗಿಸಿ ಕೂಡಲೇ ಅದನ್ನು ಗುಪ್ತವಾಗಿ ತನ್ನ ಕೈಯಲ್ಲಿ ತೆಗೆದುಕೊಂಡು ರಾಣಿಯು ಮಲಗಿದ್ದ ಕೋಣೆಗೆ ಲಘುಬಗೆಯಿಂದ ಸಾಗಿದಳು. ಆಜುಬಾಜುವಿಗೆ ಯಾರೂ ಇರಕೂಡದೆಂದು ಮೊದಲೇ ಕಟ್ಟಪ್ಪಣೆಯಾಗಿತ್ತು. ಕೂಸಿನ ಅಳುವ ಧ್ವನಿಯನ್ನು ಕೇಳಿ ದಾಸದಾಸಿಯರು ಓಡಿ ಬಂದರು ಮತ್ತು ಕೂಡಲೇ ರಾಜರಿಗೆ ಗಂಡು ಮಗು ಹುಟ್ಟಿದ ಸಮಾಚಾರವನ್ನು ತಿಳಿಸಲಾಯಿತು. ರಾಜಪುತ್ರನು ಜಯಿಸಿದನೆಂಬ ಸಂಗತಿಯನ್ನು ಕೇಳಿ ರಾಜನಿಗೆ ಹಿಡಿಸಲಾರದಷ್ಟು ಸಂತೋಷವಾಯಿತು. ಮಂಗಳವಾದ್ಯಗಳು ಮೊಳಗಹತ್ತಿದವು. ಬಡಬಗ್ಗರಿಗೆ ಧನ ಧಾನ್ಯ ವಸ್ತುಗಳನ್ನು ಹಂಚಲಾಯಿತು. ಆ ಬ್ರಾಹ್ಮಣನಿಗೂ ವಸ್ತ್ರ ಧನ ಧಾನ್ಯಗಳು ದೊರೆತವು. ಅವನು ಸಂತುಷ್ಟನಾಗಿ ಮನೆಗೆ ತೆರಳಿದಳು. ಆದರೆ ಅತ್ತ ಮಗಳನ್ನು ಕೂಡಿಸಿ ಈಗ ಬರುತ್ತೇನೆಂದು ಹೇಳಿ ಸೂಲಗಿತ್ತಿಯು ಕೂಸನ್ನು ತೆಗೆದುಕೊಂಡು ಅರಮನೆಗೆ ಹೋಗಿದ್ದಳು. ಅಲ್ಲಿಯ ಕೆಲಸ ಮುಗಿದ ಮೇಲೆ ಮತ್ತೆ ಆ ಬ್ರಾಹ್ಮಣನ ಸ್ತ್ರೀಯ ಬಳಿಗೆ ಬಂದು ನಿಜ ಸಂಗತಿಯನ್ನು ರುಹಿಸಿದಳು. ನನ್ನ ಮಗು ಎಂದು ರೋದಿಸಹತ್ತಿದಳು. ಆಗ ಸೂಲಗಿತ್ತಿಯು, ಎಂಥ ಹುಚ್ಚವ್ವ ನೀನು! ನಿನ್ನ ಮಗನು ಈಗ ರಾಜಪುತ್ರನಾಗಿದ್ದಾನೆ, ಅದಕ್ಕೇಕೆ ಚಿಂತಿಸುವಿ? ನಿನ್ನ ಮಗನು ನಿನ್ನಲ್ಲಿದ್ದರೆ ಏನು ಕಾಣುತ್ತಿದ್ದ, ಈಗ ರಾಜವೈಭವವನ್ನು ಅನುಭವಿಸುತ್ತಿದ್ದಾನೆ. ನೀನು ಈ ಮಾತನ್ನು ರಹಸ್ಯವಾಗಿ ಇಟ್ಟರೆ ಒಳ್ಳೆಯದು. ಇಲ್ಲವಾದರೆ ನೀನಾಗಲಿ ನಿನ್ನ ಮಗನಾಗಲಿ ಬದುಕಲಾರರು. ಎಜ್ಜೋಕೆ ಎಂದು ಎಚ್ಚರಿಸಿದಳು. ಬ್ರಾಹ್ಮಣ ಸ್ತ್ರೀಗೆ ಮಗನ ವಿರಹದಿಂದ ತಾಪವಾದರೂ ಎಲ್ಲಿಯಾದರೂ ಬದುಕಿದ್ದರೆ ಸಾಕೆಂದು ಸಮಾಧಾನ ಹೊಂದಿ ಸುಮ್ಮನಾದಳು. ಇತ್ತ ಅರಮನೆಯಲ್ಲಿ 12ನೆಯ ದಿನ ನಾಮಕರಣ ಸಮಾರಂಭವು ನಡೆಯಿತು. ದಯಾನಂದನೆಂಬ ಹೆಸರಿಡಲಾಯಿತು. ದಯಾನಂದನು ದಿನದಿನಕ್ಕೆ ಬೆಳೆಯುತ್ತಾ ನಡೆದನು. 8ನೆಯ ವರ್ಷದಲ್ಲಿ ಉಪನಯನ ಸಂಸ್ಕಾರವಾಯಿತು. ವಿದ್ಯಾನಯನವೂ ನಡೆಯಿತು. ಒಂದು ದಿನ ತನ್ನ ಗೆಳೆಯರಿಗೆ ದಯಾನಂದನು ಆಟವಾಡಲು ಹೋಗಿದ್ದನು. ಬರಬೇಕಾದರೆ ಸೂರ್ಯಾಸ್ತವಾಗಿ ಕತ್ತಲು ಕವಿದಿತ್ತು. ರಾಜನು ಬಾರದದ್ದನ್ನು ಕಂಡು ರಾಜರಾಣಿಯರು ಚಿಂತಿಸತೊಡಗಿದರು. ಅಷ್ಟರಲ್ಲಿ ಲಘುಬಗೆಯಿಂದ ಹಿತ್ತಲ ಬಾಗಿಲಿನಿಂದ ಪ್ರವೇಶ ಮಾಡಿದನು. ಆದರೆ ಅಲ್ಲಿ ಕರುವು ಬಾಗಿಲಿಗೆ ಅಡ್ಡವಾಗಿ ಮಲಗಿತ್ತು. ಅದರ ಹೊಟ್ಟೆಯ ಮೇಲೆ ನೋಡದೆ ಕಾಲಿಟ್ಟನು. ಆ ಕರುವು ಅಂಬಾ ಎಂದು ತನ್ನ ತಾಯಿಯನ್ನು ಕೂಗಿ
ತನ್ನ ತಾಯಿಯನ್ನು ಅರಿಯದ ಈ ಮೂಢ ಬಾಲಕನನ್ನು ನೋಡಿ ನನ್ನ ಹೊಟ್ಟೆಯ ಮೇಲೆ ಕಾಲಿಟ್ಟು ನನಗೆ ವೇದನೆ ಮಾಡುತ್ತಿದ್ದಾನೆ ಎಂದು ಮಾನವನಂಗೆ ನುಡಿಯಿತು. ಈ ಮಾತನ್ನು ಕೇಳಿ ಅವನಿಗೆ ಅಚ್ಚರಿಯಾಯಿತು. ಅದರ ರಹಸ್ಯವನ್ನು ಪಂಡಿತರಿಂದ ತಿಳಿಯಲೆತ್ನಿಸಿದಾಗ ಅವರು, ನೀನು ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಕಾಶಿ ವಿಶ್ವೇಶ್ವರನ ದರ್ಶನ ಪಡೆದುಕೊಂಡು ಬಂದರೆ ಈ ದೋಷ ಪರಿಹಾರವಾಗುವುದು ಎಂದು ಹೇಳಿದರು. ದಯಾನಂದನು ಕಾಶಿಗೆ ನಡೆದನು. ದಾರಿಯಲ್ಲಿ ಒಂದು ಊರಲ್ಲಿ ರಾತ್ರಿ ಇಳಿದುಕೊಳ್ಳುವ ಪ್ರಸಂಗ ಬಂದಿತು. ಒಂದು ಮನೆಗೆ ಹೋಗಿ ಬಿಡಾರ ಮಾಡಲು ಕೇಳಿಕೊಂಡು ಆ ಮನೆಯಲ್ಲಿ ಒಬ್ಬ ಮುಪ್ಪಿನ ತಾಯಿ, ಮಗ, ಸೊಸೆ ಇರುತ್ತಿದ್ದರು. ಅಂದು ಸೊಸೆ ಹಡೆದು 6ನೇ ದಿನವಾಗಿತ್ತು. ಈ ಮೊದಲು ಸೊಸೆಯು 5-6 ಮಕ್ಕಳನ್ನು ಹೆತ್ತಿದ್ದರೂ ಅವೆಲ್ಲ 6ನೇ ದಿನವೇ ಸತ್ತು ಹೋಗುತ್ತಿದ್ದವು. ಆ ಕಾರಣ ಮುದುಕಿಗೆ ಮತ್ತು ಅವಳ ಸೊಸೆಗೆ ದೊಡ್ಡ ಚಿಂತೆಯಾಗಿತ್ತು. ಮುದುಕಿಯು ಈಗ ಮನೆಗೆ ಬಂದ ಪುಣ್ಯಾತ್ಮನಿಂದಲಾದರೂ ಮಗು ಬದುಕಲಿ ಎಂದು ಆಸೆಯಿಂದ ಅವನಿಗೆ ಬಾಗಿಲಲ್ಲಿ ಮಲಗಿಕೊಳ್ಳಲು ಹೇಳಿದಳು. ಅವನು ಸ್ವಚ್ಛಲಕ್ಕೆ ಅಡ್ಡವಾಗಿ ಮಲಗಿದ್ದನು. ಮಧ್ಯರಾತ್ರಿ ಸಮಯಕ್ಕೆ ಸೆಟಿವಿಯು ಆ ನವಜಾತ ಮಗುವಿನ ಅದೃಷ್ಟ ಬರೆಯಲು ಬಂದಳು. ಇದನ್ನು ಕಂಡು ಶ್ರೀ ಮಹಾಲಕ್ಷ್ಮಿಯು, ನನ್ನೇ ಶ್ರೇಷ್ಠ ಮಗನನ್ನು ನೀನು ದಾಟಿ ಬಂದೆಯಾದರೆ ನಿನ್ನ ತಲೆ ಸಹಸ್ರಾರುಗಳಾಗಿ ಹೋದೀತು, ಎಚ್ಚರಿಕೆ ಎಂದು ಅಂದಳು. ಆ ಮಾತಿಗೆ ಸೆಟಿವಿಯು ಹೆದರಿ ಮರಳಿ ಹೋಗಿಬಿಟ್ಟಳು. ಬೆಳಗಾದ ಮೇಲೆ ಎದ್ದು ನೋಡಿದಾಗ ಮಗು ಕಣ್ಣು ತೆಗೆದು ಆಡುತ್ತಿತ್ತು. ಮುದುಕಿಗೆ ಹಾಗೂ ಅವಳ ಸೊಸೆಗೆ ಆದ ಆನಂದಕ್ಕೆ ಮೆರೆಯಿರಲಿಲ್ಲ. ದಯಾನಂದನು ಆದರದಿಂದ ಸತ್ಕರಿಸಿ ಅವನನ್ನು ಹಾಡಿ ಹರಸಿ ಕಳಿಸಿಕೊಟ್ಟರು. ಅವನು ಕಾಶಿಗೆ ಹೋಗಿ ಗಂಗೆಯಲ್ಲಿ ಸ್ನಾನ ಮಾಡಿ ಅರ್ಘ್ಯವನ್ನು ಬಿಡುವಾಗ ಚಾಚಿದ 4 ಕೈಗಳು ಅವನಿಗೆ ಕಾಣಿಸಿದವು. ಅವನು ಆಶ್ಚರ್ಯಪಟ್ಟು ವಿದ್ವಾಂಸರನ್ನು ಕೇಳಿದಾಗ ಅವರು, ನಿನಗೆ ಜನ್ಮವಿತ್ತ ತಂದೆ ತಾಯಿಗಳು, ಪಾಲನೆ ಮಾಡಿದ ತಂದೆ ತಾಯಿಗಳು ಬೇರೆ ಬೇರೆ ಇರುವುದರಿಂದ ಈ ದೃಶ್ಯವು ವ್ಯಕ್ತವಾಗಿದೆ ಎಂದು ಹೇಳಿದರು. ಹಾಗಾದರೆ ನನಗೆ ಜನ್ಮವಿತ್ತ ತಂದೆ ತಾಯಿಗಳು ಕಾಣುವ ಬಗೆ ಹೇಗೆ ಎಂದು ಕೇಳಿದಾಗ ದಯಾನಂದ, ನೀನು ನಿನ್ನ ಊರಿಗೆ ಹೋಗಿ ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿಯ ಪೂಜೆಯನ್ನು ಮಾಡಿ ಬ್ರಾಹ್ಮಣ ದಂಪತಿಗಳಿಗೆ ಭೋಜನವನ್ನು ಮಾಡಿಸು, ಅಂದರೆ ನಿನ್ನ ಹೆತ್ತವರ ಶೋಧವಾಗುವುದು ಎಂದು ಹೇಳಿದರು. ಮರಳಿ ಬರುವಾಗಲೇ ಹೋದ ಸಲ ತಾನು ಉಳಿದುಕೊಂಡ ಮನೆಯಲ್ಲೇ ಇಳಿದುಕೊಂಡನು. ಅಂದು ಸೊಸೆ ಹಡೆದ 6ನೇ ದಿನವಾಗಿತ್ತು. ದಯಾನಂದನು ಹೊತ್ತಲಿಗೆ ಅಡ್ಡವಾಗಿ ಮಲಗಿದ್ದನು. ಸೆಟಿವಿಯು ಆ ಮಗುವನ್ನು ದಾಟಿ ಹೋಗಲಾರೆ ಎಂದು ಹಿಂದಿರುಗಿ ಹೋದಳು. ಆ ಸಾರಿಯೂ ಕೂಸು ಬದುಕಿತು. ಇದನ್ನು ಕಂಡು ದಯಾನಂದನಿಗೆ ಆ ಮನೆಯಲ್ಲಿಯ ಮುದುಕಿಯೇ ಅನಂತ ಧನ್ಯವಾದಗಳನ್ನು ಅರ್ಪಿಸಿದಳು. ಕೊನೆಗೆ ಒಂದು ಶುಕ್ರವಾರದ ದಿನ ಪಟ್ಟಣದಲ್ಲಿಯ ಎಲ್ಲ ಬ್ರಾಹ್ಮಣ ದಂಪತಿಗಳಿಗೆ ಆಮಂತ್ರಣ ಕೊಟ್ಟು ಸುಹಾಸಿನಿಯರ ಪೂಜೆಯನ್ನು ಒಳ್ಳೆಯ ವಿಜೃಂಭಣೆಯಿಂದ ನೆರವೇರಿಸಿದರು. ಎಲ್ಲ ಸ್ತ್ರೀಯರಿಗೆ ಸೀರೆ, ಕಣ, ಬಳೆ, ಮುತ್ತಿನ ಹಾರಗಳನ್ನು ಕೊಡುವ ವ್ಯವಸ್ಥೆಯಾಗಿತ್ತು. ಪಂಚಭಕ್ಷಗಳನ್ನು ಸುಗ್ರಾಸ ಭೋಜನ ಸಾಮಗ್ರಿ ಸಿದ್ಧವಾಗಿತ್ತು. ಶಹರದಲ್ಲಿ ಬ್ರಾಹ್ಮಣ ದಂಪತಿಗಳು ಯಾರಾದರೂ ಉಳಿದಿದ್ದರೆ ಅವರನ್ನೆಲ್ಲ ತರಬೇಕೆಂದು ಸೇವಕರನ್ನು ಕಳಿಸಿದರು. ಆದರೆ ಆ ಬಡ ಬ್ರಾಹ್ಮಣ ಹಾಗೂ ಅವನ ಹೆಂಡತಿ ಇಬ್ಬರು ಮಾತ್ರ ಬಂದಿರಲಿಲ್ಲ. ಕರೆ ಕಳಿಸಿದರೂ ಅವರು ಹೋಗಲಿಲ್ಲ.
ಮನೆಯಲ್ಲಿ ಆ ಬ್ರಾಹ್ಮಣ ಸ್ತ್ರೀಯು ಶುಕ್ರವಾರ ಗೌರಿಯ ಪೂಜೆ ವ್ರತವನ್ನು ಹಿಡಿದಿದ್ದಳು. ಅದರಿಂದ ಆಮಂತ್ರಣವನ್ನು ಸ್ವೀಕರಿಸುವುದಿಲ್ಲವೆಂದು ಹೇಳಿ ಕಳಿಸಿದಳು. ದಯಾನಂದ ರಾಜನು ಮತ್ತೆ ತನ್ನ ಸೇವಕರನ್ನು ಕಳಿಸಿ ಬರಲೇಬೇಕೆಂದು ಅನುಗ್ರಹಿಸಿದನು. ಮತ್ತು ಒಂದು ವೇಳೆ ಬರದಿದ್ದರೆ ದಂಡಕ್ಕೆ ಪಾತ್ರರಾಗಬೇಕಾಗುವುದೆಂದು ಕಟ್ಟಪ್ಪಣೆ ಮಾಡಿದನು. ಗಾಬರಿಯಾಗಿ ಬ್ರಾಹ್ಮಣ ದಂಪತಿಗಳು ತಾವು ಕೈಕೊಂಡ ಶ್ರೀ ಮಹಾಲಕ್ಷ್ಮಿ ವ್ರತವನ್ನು ಪೂಜಾ ನಮಸ್ಕಾರಗಳನ್ನು ಪೂರ್ತಿ ಮಾಡಿ ಅರಮನೆಗೆ ನಡೆದರು. ಅರಮನೆಯ ಮುಂದೆ ಅಕ್ಕಿಯ ಕಚ್ಚು ಹರಿದಿತ್ತು. ತಾನು ಚೊಚ್ಚಲ ಗಂಡು ಮಗುವಿನ ತಾಯಿ ಎಂದು ಆಕೆ ಕಚ್ಚು ಹರಿದ ಮಾರ್ಗದಲ್ಲಿ ಬರಲಾರೆನೆಂದು ಹೇಳಿ ನಿಂತಳು. ಆಗ ಬೇರೆ ಮಾರ್ಗದಿಂದ ಅವಳನ್ನು ಕರೆದುಕೊಂಡು ಹೋದರು. ಸುವಾಸನಿಯರು ಪೂಜೆಗೆ ಸಿದ್ಧವಾಗಿ ಸ್ಥಾನಕ್ಕೆ ಆ ಬ್ರಾಹ್ಮಣ ಸ್ತ್ರೀಯು ಬಂದಳು. ಆಲಂಗದಲ್ಲಿ ಕೂಡುವುದಿಲ್ಲವೆಂದು 3 ಕಾಲಿನ ಮಣೆಯನ್ನು ಏರಲಾರೆನು, ಹಸಿರು ಸೀರೆ ಹಸಿರು ಬಳೆ ತೊಡುವುದಿಲ್ಲವೆಂದು ತಕರಾರು ಮಾಡಿದಳು. ಯಾಕೆಂದರೆ ಅವಳು ಚೊಚ್ಚಲ ಗಂಡು ಮಗುವಿನ ತಾಯಿ. ಉಳಿದ ಸ್ತ್ರೀಯರೆಲ್ಲರೂ ಎಂಥ ಬಿಂಕದ ಹೆಣ್ಣು ಮಗಳು ಇವಳು ಎಂದು ಅನ್ನ ಹತ್ತಿದರು. ಆದರೂ ಆ ಬ್ರಾಹ್ಮಣ ಸ್ತ್ರೀಯು ತನ್ನ ಹಠವನ್ನೇ ಸಾಧಿಸಿದಳು. ಕೆಂಪು ಪೀತಾಂಬರಿಯನ್ನು ಉಟ್ಟು ಬೇರೆ ಸುಂದರ ಬರೆಗಳನ್ನು ತೊಟ್ಟುಕೊಂಡು ಬಾಳೆ ಎಲೆ ಹಾಕಿ ಬಂಗಾರದ ತಾಟಿನಲ್ಲಿ ಅನ್ನ ಸಾರುಗಳನ್ನು ಬಡಿಸಬೇಕೆಂದು, ಬಂಗಾರದ ಪಾತ್ರೆಗಳಿಂದಲೇ ತುಪ್ಪವನ್ನು ಬಡಿಸಬೇಕೆಂದು ಹೇಳಿದಳು. ದಯಾನಂದ ರಾಜನು ಬ್ರಾಹ್ಮಣರಿಗೆಲ್ಲ ತುಪ್ಪ ಬಡಿಸಿ ನಂತರ ಆ ಬ್ರಾಹ್ಮಣ ಸ್ತ್ರೀಗೆ ಬಳಿಗೆ ಬಂದನು. ಕೆಳಗೆ ಬಾಗಿ ತುಪ್ಪ ಬಡಿಸುವಷ್ಟರಲ್ಲಿ ಅವಳು ತೊಟ್ಟ ಕುಪ್ಪಸದ ಗಂಟು ಬಿಚ್ಚಿ ಹಾಲು ಸರಿಯ ಹತ್ತಿತು. ದಯಾನಂದನು ದಿಗಿಲುಪಟ್ಟನು. ಅವನಿಗೆ ಇವಳೇ ನನ್ನ ತಾಯಿ ಇರಬೇಕೆಂದು ಅನುಮಾನ ಉಂಟಾಯಿತು. ತನ್ನ ಉತ್ತರೆಯಿಂದ ಮುಖವನ್ನು ಒರೆಸಿಕೊಳ್ಳುತ್ತಾ ನಡೆದನು. ಹಾಗೆಯೇ ಹೋಗಿ ಮುಸುಕು ಹಾಕಿಕೊಂಡು ಮಲಗಿಬಿಟ್ಟನು. ಸ್ತ್ರೀ ಪಂಕ್ತಿಯಲ್ಲಿ ನಡೆದ ಈ ಘಟನೆಯನ್ನು ಕೇಳಿ ರಾಣಿಯು ಅಲ್ಲಿಗೆ ಬಂದಳು. ನಡೆದ ಸಂಗತಿಯನ್ನು ಕೇಳಿ ಹಾಗೆ ದಯಾನಂದನು ಮಲಗಿದ್ದಲ್ಲಿಗೆ ಹೋಗಿ ಅವನನ್ನು ಎಬ್ಬಿಸಿ ವಿಚಾರಿಸಿದಳು. ಚಿಂತೆಗೆ ಒಳಗಾದ ಕಾರಣವನ್ನು ಕೇಳಿದಳು. ಆಗ ಅವನು ಎದ್ದು ಕುಳಿತು, ತಾಯಿ ನನ್ನನ್ನು ಹೆತ್ತ ತಾಯಿ ಯಾರೆಂಬುದನ್ನು ಹೇಳಬೇಕು ಎಂದನು. ಆಗ ರಾಣಿ ನಿಜ ಸಂಗತಿಗಳನ್ನೆಲ್ಲ ಸವಿಸ್ತಾರವಾಗಿ ಹೇಳಿದಳು. ತನ್ನ ತಾಯಿ ಆ ಬಡ ಬ್ರಾಹ್ಮಣ ಸ್ತ್ರೀಯು ಹಾಗೂ ತಂದೆ ಆ ಬ್ರಾಹ್ಮಣನು ಎಂದು ತಿಳಿದು ಬಂದ ಕೂಡಲೇ ಅವರನ್ನು ಕರೆಸಿ ಅವರಿಗೆ ಸಾಷ್ಟಾಂಗವರೆಗೆ ನಾನೇ ನಿಮ್ಮ ಮಗನೆಂದು ಹೇಳಿದ ಕೂಡಲೇ ತಂದೆ ತಾಯಿ ಈಗಳಿಬ್ಬರು ಹರ್ಷಿತರಾಗಿ, ಕಂದ, ಕಳೆದ ಹೋದ ನಿನ್ನನ್ನು ಶ್ರೀ ಮಹಾಲಕ್ಷ್ಮಿಯ ವ್ರತದಿಂದ ದೊರಕಿಸಿದೆನು ಎಂದು ನುಡಿದು ಅವರನ್ನು ವಾತ್ಸಲ್ಯದಿಂದ ಅಪ್ಪಿಕೊಂಡಳು. ಅಷ್ಟರಲ್ಲೇ ನಿಂತಿದ್ದ ರಾಣಿಯ ಪಾದಕ್ಕೆ ತನ್ನನ್ನು ಸಾಕಿಸಲು ಇದಕ್ಕಾಗಿ ನಿಮ್ಮ ಉಪಕಾರ ಎಷ್ಟು ಸ್ಮರಿಸಿದರೂ ಕಡಿಮೆ ಅಷ್ಟರಲ್ಲೇ ರಾಣಿಯು ಆ ಬ್ರಾಹ್ಮಣ ಸ್ತ್ರೀಯನ್ನು ಆಲಿಂಗಿಸಿದಳು. ಈ ರೀತಿ ದಯಾನಂದ ರಾಜನಿಗೆ ಇಬ್ಬರು ತಂದೆ ತಾಯಿಯರಾಗಿ ಅವನ ಜೀವನ ಹಾಲಿನ ಹೊಳೆಯನ್ನಾಗಿ ಹರಿಸಿದರು. ಮುಂದೆ ವಯಸ್ಸಿಗೆ ಬಂದ ಮೇಲೆ ಅವನ ವಿವಾಹವನ್ನು ಒಳ್ಳೆಯ ವೈಭವದಿಂದ ನೆರವೇರಿಸಿದರು. ಕೇವಲ ಶ್ರೀ ಮಹಾಲಕ್ಷ್ಮಿ ವರ ಪ್ರಸಾದದಿಂದ ಬ್ರಾಹ್ಮಣ ದಂಪತಿಗಳು ತಮಗೊದಗಿದ ದುರ್ಘಟಗಳನ್ನೆಲ್ಲ ನೀಗಿ ರಾಜನ ಮಾತಾಪಿತೃಗಳಾದರು. ಹೀಗೆ ವ್ರತದ ಮಹಿಮೆಯನ್ನು ಅರಿತು ರಾಣಿ ಹಾಗೂ ದಯಾನಂದ ರಾಜನು ವೃತ್ತಸ್ಥರಾದರು. ಈ ಪ್ರಕಾರ ಶ್ರೀ ಮಹಾಲಕ್ಷ್ಮಿಯ ಪೂಜೆ, ಕಥಾ ಶ್ರವಣ ಹಾಗೂ ವೃತಾಚರಣೆಯಿಂದ ಎಲ್ಲರಿಗೂ ಧನ ಧಾನ್ಯ ಸಂಪತ್ತು ಸಕಲ ಐಶ್ವರ್ಯಗಳನ್ನು ಆಯುರಾರೋಗ್ಯವನ್ನು ಪಡೆಯುತ್ತಾರೆಂಬುದು ಈ ಕಥೆಯಿಂದ ಗೊತ್ತಾಗುತ್ತದೆ.